ಬಂದವರೆಲ್ಲ ಶ್ರೀಧರ ಸಾಧುಗಳಿಗೆ ನಮಸ್ಕಾರ ಮಾಡುವವರು, ಶ್ರೀಧರ ಸಾಧುಗಳ ಬಗ್ಗೆ ಮಾತನಾಡುವವರು. ಇವನ ಮಾಂತ್ರಿಕ ಶಕ್ತಿಯನ್ನು ಹೊಂದಿದ್ರು ಇವನಿಗೆ ಯಾರೂ ಬೆಲೆ ಕೊಡ್ತಿರಲಿಲ್ಲ. ಅದನ್ನು ನೋಡಿ ಇವ್ರ ಮೇಲೆ ಅವನು ಮಾಟ ಮಾಡಿ ಬಿಡ್ತಾನೆ. ನಾನು ಕಾಮಕೋಟಿ ಪೀಠಕ್ಕೆ ಹೋದ ಮೇಲೆ ಶಾಸ್ತ್ರದ ಪ್ರಚಾರ ಮಾಡಲ್ಲ, ರಾಮನಾಮದ ಪ್ರಚಾರ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಆ ತಮಿಳುನಾಡಿನ ಮೂಲೆ ಮೂಲೆಗೆ ಹೋಗಿ ರಾಮನಾಮವನ್ನು ಪ್ರಚಾರ ಮಾಡಿದರು. ಎಂತಹ, ಅದಕ್ಕೆ ಅವರಿಗೆ ಹೆಸರು ಬಂತು ಭಗವನ್ನಾಮ ಬೋಧೇಂದ್ರರು ಅಂತ, ರಾಮನಾಮ ಪ್ರಚಾರ ಮಾಡಿದ್ರಿಂದ. ಆದ್ದರಿಂದ ಯಾವುದೋ ಒಂದು ನಾಮವನ್ನು ಶ್ರದ್ಧಾಭಕ್ತಿಯಿಂದ ನಾವು ಸ್ವೀಕಾರ ಮಾಡಿದರೆ ನಮ್ಮ ಪಾಪವನ್ನು ನಾಶ ಮಾಡಿ ನಮ್ಮನ್ನು ಮೋಕ್ಷಕ್ಕೆ ಕೊಂಡೊಯ್ಯುವ ಸಾಮರ್ಥ್ಯವಿದೆ ಭಗವಂತನ ನಾಮಕ್ಕೆ. ಶ್ರೀಧರ ಸ್ವಾಮಿಗಳ ಹೆಸರು ನೀವು ಕೇಳಿದ್ದೀರಿ. ವರದಹಳ್ಳಿಯಲ್ಲಿ ನಮ್ಮ ದಕ್ಷಿಣದವರಿಗೆ ಸಿಕ್ಕಿದಂತಹ ಸೌಭಾಗ್ಯ ಅದು. ಅವರು ಮೂಲತಃ ಮಹಾರಾಷ್ಟ್ರದವರು, ಸಜ್ಜನಗಡದಲ್ಲಿ ಸಾಧನೆ ಮಾಡಿದವರು. ಸಮರ್ಥ ರಾಮದಾಸರನ್ನು ತಮ್ಮ ಮಾನಸಿಕವಾಗಿ ಗುರು ಎಂದು ಒಪ್ಪಿಕೊಂಡು ಸಜ್ಜನಗಡದ ಸಮಾಧಿಯಲ್ಲಿ ತಪಸ್ಸು ಮಾಡುತ್ತಿದ್ದ ಕಾಲ. ಅವರ ಬಾಯಲ್ಲಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ನಿರಂತರವಾಗಿ ಬರ್ತಾ ಇತ್ತು. ಅಲ್ಲಿ ಒಬ್ಬ ಮಾಂತ್ರಿಕ ಇದ್ದ, ಮಾಟ ಮಾಡುವವನಿದ್ದ. ಅವನಿಗೆ ಇವರನ್ನು ನೋಡಿದ್ರೆ ಆಗ್ತಿರಲಿಲ್ಲ. ಯಾಕೆಂದರೆ ಬಂದವರೆಲ್ಲ ಶ್ರೀಧರ ಸಾಧುಗಳಿಗೆ ನಮಸ್ಕಾರ ಮಾಡುವವರು, ಶ್ರೀಧರ ಸಾಧುಗಳ ಬಗ್ಗೆ ಮಾತನಾಡುವವರು. ಇವನ ಮಾಂತ್ರಿಕ ಶಕ್ತಿಯನ್ನು ಹೊಂದಿದ್ರು ಇವನಿಗೆ ಯಾರೂ ಬೆಲೆ ಕೊಡ್ತಿರಲಿಲ್ಲ. ಅದನ್ನು ನೋಡಿ ಇವ್ರ ಮೇಲೆ ಅವನು ಮಾಟ ಮಾಡಿ ಬಿಡ್ತಾನೆ. ಕೃತ್ಯ ಅಂತ ಕರೀತಾರೆ, ಅದನ್ನು ಪ್ರಯೋಗ ಮಾಡಿ ಬಿಡ್ತಾನೆ. ಶ್ರೀಧರ ಸ್ವಾಮಿಗಳಿಗೆ ಒಂದೇ, ಸಮರ್ಥರ ಸೇವೆ, ರಾಮನಾಮ ಜಪ. ರಾತ್ರಿ ಮಲಗಿಕೊಂಡಿದ್ದಾರೆ, ಯಾವುದೋ ಕರಾಳವಾದ ಶಕ್ತಿ, ಭೀಕರವಾದ ಶಕ್ತಿ ಅವರ ಮೇಲೆ ಆಕ್ರಮಣ ಮಾಡ್ತಿದ್ದಂಗೆ ಕಾಣಿಸ್ತಾ ಇದೆ. ಆಕ್ರಮಣ ಆಯ್ತು, ಎದ್ದು ಕೂತ್ಕೊಂಡ್ಬಿಟ್ರು. ತಕ್ಷಣ ಮಾಡಿದ್ದು ಒಂದೇ, ರಾಮ ರಾಮ ರಾಮ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಶ್ರೀರಾಮ್. ಹಾಗೆ ಹೇಳ್ತಾ 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 ಮಲಗಿ ನಿದ್ರೆ ಹೋದರು. ಬೆಳಿಗ್ಗೆ ಎದ್ದು ಗುಸು 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 ಮಾತು ಸಜ್ಜನಗಡದಲ್ಲಿ. ಏನು? ಆ ಮಾಂತ್ರಿಕ ಗಡವನ್ನು ಬಿಟ್ಟು ಹೊರಟು ಹೋಗಿದ್ದಾನೆ. ಯಾಕೆ ಹೊರಟು ಹೋಗಿದ್ದಾನಂತೆ ಅಂತ ಕೇಳಿದರು ಇವರು ಯಾರ ಹತ್ರ. ಇಲ್ಲ, ನಿನ್ನೆ ರಾತ್ರಿ ಅವನ ಕನಸಲ್ಲಿ ಸಮರ್ಥ ರಾಮದಾಸ ಸ್ವಾಮಿಗಳು ಬಂದು ಅವರ ದಂಡದಿಂದ ಚೆನ್ನಾಗಿ ಹೊಡೆದು ಹೇಳಿದ್ರಂತೆ, ನೀನು ಇಲ್ಲಿರ್ಲಿಕ್ಕೆ ಯೋಗ್ಯನಲ್ಲ, ಆ ಶ್ರೀಧರ ಸಾಧುಗಳ ಮೇಲೆ ಏನು ಮಾಟ ಪ್ರಯೋಗ ಮಾಡಿದೆ, ಆದ್ದರಿಂದ ನೀನು ದುಷ್ಟನಾಗಿದ್ದೀಯಾ, ಇಲ್ಲಿ ಇರ್ಲಿಕ್ಕೆ ನೀನು ಅರನಲ್ಲ, ಹೊರಟು ಹೋಗು ಇಲ್ಲಿಂದ ಅಂತ ಹೇಳಿ ಅವರು ದಂಡದಿಂದ ಅವನಿಗೆ ಹೊಡೆದಿದ್ರಂತೆ. ಅದರಿಂದ ಅವನು ಹೊರಟು ಹೋಗಿದ್ದಾನೆ ಅಂತ. ಯಾರು ಭಗವಂತನ ನಾಮವನ್ನು ಜಪಿಸ್ತಾರೋ ಅವರ ಸಮೀಪಕ್ಕೆ ಯಾವ ದುಷ್ಟಶಕ್ತಿಗಳು ಬರೋದಿಲ್ಲ, ಯಾವ ಮಾಟ ಮಂತ್ರಗಳು ಕಾಡೋದಿಲ್ಲ. ಆದರೆ ಶ್ರದ್ಧೆಯಿಂದ ಮಾಡಬೇಕಷ್ಟೇ. ಉತ್ತರ ದೇಶದಲ್ಲಿ ಒಬ್ಬ ಸಂತ ಇದ್ದ. ಅವನು ಭಗವನ್ನಾಮವನ್ನು ನಿರಂತರವಾಗಿ ಜಪಿಸ್ತಾ ಇದ್ದ. ಆದರೆ ದರ್ಶನ ಆಗಿರಲಿಲ್ಲ ಅವನಿಗೆ, ದೇವರ ದರ್ಶನ ಆಗಿರಲಿಲ್ಲ. ಕೊನೆಗೆ ಅನ್ನಿಸ್ತು ಅವನಿಗೆ, ದೇವರ ದರ್ಶನ ಆಗೋದಿಲ್ವೇನೋ, ದೆವ್ವದ ದರ್ಶನ ಆದರೂ ಆಗಲಿ ಅಂತ ಅವನೊಬ್ಬ ಮಾಂತ್ರಿಕನನ್ನು ಹಿಡ್ಕೊಳ್ತಾನೆ, ಮಂತ್ರವಾದಿಯನ್ನು ಹಿಡ್ಕೊಂಡು ಹೇಳ್ತಾನೆ, ನನಗೆ ಯಾವುದಾದ್ರೂ ಭೂತದ ಮಂತ್ರದ ಉಪದೇಶ ಕೊಡು ಅಂತ. ಅವನು ಹೇಳ್ತಾನೆ, ಆಯ್ತಪ್ಪ, ಅಮಾವಾಸ್ಯೆ ದಿನ ಬಾ, ಸ್ಮಶಾನಕ್ಕೆ ಬಾ, ಇಂತಹ ರೀತಿಯ ಪ್ರಕ್ರಿಯೆ ಮೂಲಕ ನಿಮಗೆ ದೀಕ್ಷೆ ಕೊಡ್ತೇನೆ ಅಂತ ಹೇಳ್ತಾನೆ. ಆ ಮಂತ್ರವಾದಿ ಹೇಳಿದ ಹಾಗೆ ಅಮಾವಾಸ್ಯೆ ರಾತ್ರಿ ಸ್ಮಶಾನಕ್ಕೆ ಈ ಭಗವನ್ನಾಮ ಸಾತ್ವಿಕ ಮಂತ್ರ ಜಪಿಸಿದ ಈ ಸಂತನಿದ್ದಾನಲ್ಲ ಅವನು ಹೋಗಿದ. ಈತ ಆ ಮಂತ್ರೋಪದೇಶ ಕೊಡುವ ಪ್ರಕ್ರಿಯೆಯನ್ನೆಲ್ಲ ಮಾಡಿ ಆ ಯಾವುದೋ ಒಂದು ಕ್ಷುದ್ರ ಶಕ್ತಿಯನ್ನು ಆವಾಹನೆ ಮಾಡ್ತಾ ಇದ್ದಾನೆ. ಅದು ಬರ್ತಾ ಇಲ್ಲ. ಅದು ಹೇಳ್ತಾ ಇದೆಯಂತೆ, ಇವನಿಗೆ ನನ್ನ ಮಂತ್ರದ ಉಪದೇಶ ಕೊಡಬೇಡ, ಯಾಕೆ ಅವನ ಹತ್ರ ನನಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಅವನು ಸುತ್ತಲೂ ಅಭೇದ್ಯವಾದ ಒಂದು ರಕ್ಷಾ ಕವಚ ನನ್ನನ್ನು ಸುಡ್ತಾ ಇದೆ. ಅವನನ್ನು ಹತ್ರ ಹೋದರೆ ನನ್ನನ್ನು ಸುಡ್ತಾ ಇದೆ, ಅದಕ್ಕೆ ಅವನಿಗೆ ನನ್ನ ಮಂತ್ರವನ್ನು ಕೊಡಬೇಡ. ಆಗ ಮಂತ್ರವಾದಿ ಹೇಳ್ತಾನಂತೆ, ಸ್ವಾಮಿ, ನಿಮ್ಮ ಹತ್ರ ಆ ದೇವತೆ, ಆ ಶಕ್ತಿ ಬರ್ತಾ ಇಲ್ಲ. ಯಾಕಂತೆ ನೀವು ಸಾತ್ವಿಕ ಮಂತ್ರದ ಅನುಸಂಧಾನ ಮಾಡಿದ್ದೀರಲ್ಲ, ಅದಕ್ಕೆ ಅದು ಬರಲಿಕ್ಕೆ ಆಗ್ತಾ ಇಲ್ಲ. ಅದು ಹಾಗಾದರೆ ನಾನೇನು ಮಾಡಲಿ? ಇತ್ತ ಕಡೆ ದೇವರೂ ಇಲ್ಲ, ದೆವ್ವೂ ಇಲ್ಲ, ಏನು ಮಾಡಲಿ? ಇಲ್ಲ, ಅದು ಹೇಳ್ತಾ ಇದೆ, ಇನ್ನೊಂದಿಷ್ಟು ವರ್ಷಗಳ ಕಾಲ ಜಪ ಮಾಡಲಿ, ಆ ದೇವತೆಯ ಮಂತ್ರವನ್ನು ಜಪ ಮಾಡಲಿ, ಪುನಃ ದೇವರ ದರ್ಶನ ಆಗ್ತದೆ ಎಂಬುದಾಗಿ ಹೇಳ್ತಾ ಇದೆ ಅದು ಅಂತ. ಹಾಗೆ ಆ ಸಂತರು ಬಂದು ಆ ಸಾತ್ವಿಕ ಮಂತ್ರದ ಜಪವನ್ನು ಮಾಡಿ ಭಗವದ್ ದರ್ಶನವನ್ನು ಮಾಡಿದರಂತೆ ಎಂಬುದಾಗಿ. ಹೀಗೆ ಅನೇಕ ಕಥೆಗಳು ಭಗವನ್ನಾಮ ಜಪ, ರಾಮನಾಮವೋ, ಕೃಷ್ಣನಾಮವೋ, ದುರ್ಗೆಯ ನಾಮವೋ, ಗಣಪತಿಯೋ, ಶಿವನೋ, ಭಗವಂತನ ನಾಮವನ್ನು ಅನವರತ ಭಜಿಸುವುದರಿಂದ ನಮ್ಮ ಜೀವನದಲ್ಲಿ ಪರಿಶುದ್ಧಿಯಾಗಿ
ಭಗವತ್ ಪದವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕಾಗುತ್ತದೆ. ಇದಕ್ಕೆ ದಾಖಲೆಗಳು ತುಂಬ ಇದೆ. ರಾಮಾಯಣದಲ್ಲಿಯೇ ದಾಖಲೆ ವಾಲ್ಮೀಕಿಗಳಿದ್ದಾರೆ. ಹನುಮಂತನ ಕಥೆಯಲ್ಲಂತೂ ರಾಮನಾಮ ಬಿಟ್ಟು ಇನ್ನೊಂದು ಹೇಳದವನಲ್ಲ, ರಾಮನಾಮಕ್ಕಾಗಿಯೇ ಚಿರಂಜೀವಿಯಾಗಿ ಬಾಳ್ತಾ ಇರತಕ್ಕಂಥವನು ಹನುಮಂತ. ಅಹಲ್ಯೆ ಇರ್ಬೋದು, ಶಿಲೆಯಾದಂತಹ ಅಲ್ಲಿಯೇ ಶೀಲವತಿ ಆದಳು. ಸಾಮಾನ್ಯ ಕೋತಿಗಳು ರಾಮನಿಗೆ ಸಹಾಯಕರಾದರು, ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು. ಇದೆಲ್ಲವೂ ಕೂಡ ರಾಮಾಯಣ ದಾಖಲಿಸುತ್ತೆ, ಹೇಳುತ್ತೆ ಭಗವಂತನ ನಾಮವನ್ನು ನಿಮ್ಮ ಉಸಿರಾಗಿಟ್ಟುಕೊಳ್ಳಿ ಅಂತ. ನಮ್ಮ ಆಶ್ರಮದಲ್ಲಿ ಒಬ್ಬರು ಸ್ವಾಮೀಜಿಗಳು ಒಂದು ಸಂತರು ಆಗಿ ಹೋಗಿದ್ದಾರೆ, ರಾಜಾರಾಮ ಗುರೂಜಿ ಅಂತ. ಈ ವಡ್ಡಿಯ ಸಮೀಪ ಅವರು ಶಿಕ್ಷಕರಾಗಿ, ಈ ಯಲ್ಲಾಪುರದಲ್ಲೇ ಹೆಚ್ಚು ವರ್ಷ ಶಿಕ್ಷಕರಾಗಿದ್ದವರು ಅವರು, ರಾಜಾರಾಮ ಗುರೂಜಿ ಅಂತ. ಇವರ ಮನೆಯಲ್ಲಿ ಇದ್ದರಂತೆ, ಅವರು ಹೇಳ್ತಾ ಇದ್ರು ಆಗ. ಅವರು ರಾಮ ಭಕ್ತರು. ನಮ್ಮ ಆಶ್ರಮದಲ್ಲಿ ರಾಮನ ದೇವಸ್ಥಾನವೊಂದನ್ನು ಸ್ಥಾಪನೆ ಮಾಡಿದ್ದಾರೆ. ಹಗಲು ರಾತ್ರಿ ರಾಮನಾಮ ಜಪ ಮಾಡ್ತಾ ಇದ್ರು. ಕೊನೆಗೆ ರಾಮ ರಾಮ ಅಂತ ಹೇಳಿಕೊಂಡೇ ಅವರ ದೇಹ ಹೋಯಿತು. ಆದ್ದರಿಂದ ಅವರ ಆ ರಾಮನಾಮದ ತಪಸ್ಸು ಆ ಕ್ಷೇತ್ರದಲ್ಲಿ ಇನ್ನೂ ಜಾಗೃತವಾಗಿದೆ. ನಮ್ಮ ಕ್ಷೇತ್ರಕ್ಕೆ ಬಂದಾಗ ಹೇಳ್ತಾರೆ ಜನಗಳು, ಇಲ್ಲಿ ಬಂದಾಗ ಮನಸ್ಸಿಗೇನೋ ಸಮಾಧಾನ ಸಿಗ್ತದೆ ಅಂತ. ನಾನು ಹೇಳೋದು ರಾಜಾರಾಮ ಗುರೂಜಿಯ ತಪಸ್ಸಿನ ಫಲ ಅಂತ. ಒಂದು ಸಲ ಅವರು ಒಂದು ಏಕಾಂತ ಜಾಗ ಇದೆ, ಅವರು ಅನುಷ್ಠಾನ ಮಾಡ್ತಾ ಇದ್ದಂತಹ ಜಾಗದಲ್ಲಿ ಯಾವುದೋ ಒಂದು ಕ್ಷುದ್ರ ಶಕ್ತಿ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಬಂತಂತು. ಅವರದ್ದು ಒಂದೇ ಅಸ್ತ್ರ, ರಾಮ ಮಂತ್ರ ಎನ್ನುವ ಅಸ್ತ್ರ. ಶ್ರೀ ಹನುಮಂತ ಹೇಳ್ತಾನಲ್ಲ, ರಾಮ ಬಿಟ್ಟ ಬಾಣದಂತೆ ಹೋಗಿ ರಾವಣನಿಗೆ ಬುದ್ಧಿ ಕಲಿಸ್ತೇನೆ, ಸೀತೆ ಸಿಗದಿದ್ದರೆ ರಾವಣ ಸಮೇತವಾದ ಲಂಕೆಯನ್ನೇ ಎತ್ತುಕೊಂಡು ಬಂದು ರಾಮನ ಪಾದಕ್ಕೆ ಎಸಿತೇನೆ ಅಂತ ಹೇಳ್ತಾನಲ್ಲ. ಹಾಗೆ ರಾಮ ಬಾಣ ಏನಪ್ಪ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅದನ್ನು ನಿರಂತರ ಭಜಿಸಲಿಕ್ಕೆ ಶುರು ಮಾಡಿಬಿಟ್ರು. ಅವ್ರು ಹೇಳ್ತಾರೆ, ನನ್ನ ಕಣ್ಣು ಮುಂದೆ ಒಂದು ದೃಶ್ಯ ನಡೀತು. ಹನುಮಂತ ಕಾಣಿಸಿಕೊಂಡ, ತನ್ನ ಬಾಲದಲ್ಲಿ ಆ ಕ್ಷುದ್ರ ಶಕ್ತಿಯನ್ನು ಎಸೆದ. ಅದು ಎಲ್ಲಿ ಹೋಯ್ತೋ ಗೊತ್ತಿಲ್ಲ, ಆಮೇಲೆ ನನ್ನ ಹತ್ತಿರಕ್ಕೆ ಬಂದದ್ದು ಕಾಡಲಿಲ್ಲ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಭಗವನ್ನಾಮ ಜಪವನ್ನು ಜಪಿಸುತ್ತಾ ಬದುಕಿನಲ್ಲಿ ಭದ್ರತೆಯನ್ನು, ಸಮಾಧಾನ, ಶಾಂತಿಯನ್ನು, ಪರದಲ್ಲಿ ಮೋಕ್ಷವನ್ನು ಕಂಡುಕೊಂಡಂತಹ ಸಂತರು ಅನೇಕ ಆಗಿ ಹೋಗಿದ್ದಾರೆ. ಸಮರ್ಥ ರಾಮದಾಸರಿರಬಹುದು, ಪಪ್ಪ ರಾಮದಾಸ್ ಇರಬಹುದು, ಅಥವಾ ಗೋಂದಾವಲೆ ಬ್ರಹ್ಮಚೈತನ್ಯ ಮಹಾರಾಜ್ ಇರಬಹುದು, ತುಳಸಿದಾಸರು ಇರಬಹುದು, ನಮ್ಮ ಆಂಧ್ರದಲ್ಲಿ ಆಗಿ ಹೋದ ಭದ್ರಾಚಲ ರಾಮದಾಸರು ಇರಬಹುದು. ಹೀಗೆ ಒಬ್ಬರು ಇಬ್ಬರು ಸಂತರಲ್ಲ, ಮೂಲೆ ಮೂಲೆಯಲ್ಲಿ ಸಂತರು ಹೇಳಿದ್ದಾರೆ, ಭಗವಂತನ ನಾಮ ಜಪಿಸಿರಿ. ಎಲ್ಲರೂ ಸಾಧಾರಣವಾಗಿ ರಾಮನಾಮ ಜಪಿಸಿರಿ ಅಂತ ಹೇಳ್ತಾರೆ. ರಾಮನಾಮಕ್ಕೆ ವಿಶೇಷವಾದ ಶಕ್ತಿ ಇದೆ. ಈ ಓಂ ನಮೋ ನಾರಾಯಣಾಯ ಎಂಬ ಅಷ್ಟಾಕ್ಷರಿ ಹಾಗೂ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ, ಈ ಎರಡೂ ಮಂತ್ರಗಳಿಂದ ಒಂದೊಂದು ಅಕ್ಷರ ಸೇರಿಸಿ ರಾಮನಾಮ ಮಾಡಿದ್ದಾರಂತೆ. ಓಂ ನಮೋ ನಾರಾಯಣಾಯದಲ್ಲಿ ರಾ ಎಂಬ ಅಕ್ಷರ ತೆಕ್ಕೊಂಡಿದ್ದಾರೆ, ನಮಃ ಶಿವಾಯ ಎಂಬ ಪಂಚಾಕ್ಷರಿಯಲ್ಲಿ ಮ ಎಂಬ ಅಕ್ಷರ ತೆಗೆದುಕೊಂಡಿದ್ದಾರೆ, ಎರಡೂ ಸೇರಿಸಿ ರಾಮ ಮಾಡಿದ್ದಾರೆ. ಇದರ ಬಗ್ಗೆ ಒಬ್ಬರು ಮಹಾತ್ಮರು ಹೇಳ್ತಾ ಇದ್ರು, ನಾರಾಯಣಾಯ ಶಬ್ದದಲ್ಲಿ ರಾ ತೆಗೆದುಬಿಟ್ರೆ ನ ಅಯನಾಯ ಅಂತ ಆಗ್ತದೆ. ಅಂದರೆ ಗತಿ ಇಲ್ಲ ಅಂತ ಅರ್ಥ. ಅದಕ್ಕೆ ಅಯನ ಅಂದರೆ ಗತಿ, ಗತಿ ಇಲ್ಲ ಅಂತ ಆಗ್ಬಿಡುತ್ತೆ ನಾರಾಯಣಾಯ ಶಬ್ದದಲ್ಲಿ. ಮ ಎನ್ನುವಂತಹ ಅಕ್ಷರವನ್ನು ನೀವು ತೆಗೆದುಬಿಟ್ರೆ ಶಿವಾಯದಲ್ಲಿ ಏನಾಗುತ್ತೆ, ನಮಃ ಶಿವಾಯದಲ್ಲಿ ನ ಶಿವಾಯ, ಮಂಗಲ ಅಲ್ಲ ಅಮಂಗಲ ಅಂತ ಆಗ್ತದೆ. ಆದ್ದರಿಂದ ಅತ್ಯಂತ ಶ್ರೇಷ್ಠವಾದ ಎರಡು ಅಕ್ಷರಗಳನ್ನು ಸೇರಿಸಿ ರಾಮ ಮಂತ್ರವನ್ನು ಮಾಡಿದ್ದಾರೆ. ಅಂತಹ ರಾಮ ಮಂತ್ರದ ಜಪ ಎನ್ನುವಂಥದ್ದು ನಮಗೆಲ್ಲರೂ ಹಿರಿಯರು ಉಪದೇಶಿಸಿದಂತಹ ಮಾತಾಗಿದೆ. ಅದರ ಬಗ್ಗೆ ಸಾಕಷ್ಟು ಬಹಳಷ್ಟು ವಿಚಾರಗಳಿದೆ. ಈಗಾಗಲೇ ಕಾರ್ಯಕ್ರಮ ಸ್ವಲ್ಪ ನಿಧಾನವಾಗಿ ಆರಂಭವಾಗಿದೆ. ಹಬ್ಬದ ಕಾರಣದಿಂದ ಬಹಳ ಸಂತೋಷ. ಇವತ್ತು ಜನರು ಸ್ವಲ್ಪ ಕಡಿಮೆ ಇದ್ದರು ಆರಂಭದಲ್ಲಿ ಅಂತ ಹೇಳಿದರು. ನನಗೆ ಸಂತೋಷ, ಯಾಕಂದರೆ ಎಲ್ಲರೂ ತುಳಸಿ ಹಬ್ಬ ಮಾಡ್ತಿದ್ದಾರಲ್ಲ ಮನೆಯಲ್ಲಿ ಅಂತ. ಆದ್ದರಿಂದ ಆ ತುಳಸಿಯ ವಿವಾಹದ ನಿಮಿತ್ತವಾಗಿ ತಾವೆಲ್ಲರೂ ನಿಧಾನಕ್ಕೆ ಬಂದ ಕಾರಣ ಕಾರ್ಯಕ್ರಮ ಸ್ವಲ್ಪ ನಿಧಾನವಾಗಿ ಆರಂಭವಾಯಿತು. ನಾನು ಕೂಡ ಆ ದೃಷ್ಟಿಕೋನ ಇಟ್ಟುಕೊಂಡೆ. ಮುಂದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೆ. ಇನ್ನೊಮ್ಮೆ ಯಾವಾಗಲಾದರೂ ನಾವು ಭೇಟಿಯಾದಾಗ ರಾಮ ಮಂತ್ರದ ಮಹಿಮೆಯನ್ನು ಇನ್ನೊಂದಿಷ್ಟು ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಈ ಸಂಸ್ಕೃತಿ ಸಂಸ್ಕಾರದ ಉಳಿವಿಗಾಗಿ, ದೇಶದ ಧರ್ಮದ ಸಂಸ್ಕೃತಿಯ ರಕ್ಷಣೆಗಾಗಿ ಕಟಿಬದ್ಧವಾಗಲಿ. ಸಮಾಜ ಹೋದರು ಅವರೊಟ್ಟಿಗೆ ಸೇರಿಕೊಳ್ಳಲಿ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೀಲಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ ಅಂತ ಗುರು ಪರಂಪರೆಯಲ್ಲಿ ಹಾಗೂ ಭಗವಂತನ ಅಡಿದಾವರೆಗಳಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.